ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ನಮಸ್ಕಾರ, ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಜಿಲ್ಲಾ ಮಟ್ಟದ ಸಭೆ. ಪ್ರತಿ ತಿಂಗಳ ನಿಯಮಿತ ಸಭೆ ನಡೆಸಿ ದೂರುಗಳ ಇತ್ಯರ್ಥಪಡಿಸಿ ಡಿಸಿ ನಿತೀಶ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ. ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಬಂಧನಕ್ಕೆ ಆಗ್ರಹಿಸಿ ಜೆಡಿಎಸ್ ಪ್ರತಿಭಟನೆ. ಬೋವಿ ಸಮಾಜಕ್ಕೆ ಎಸ್ಸಿ ಪ್ರಮಾಣ ಪತ್ರ ನೀಡಲು ಅನಗತ್ಯ ಆಕ್ಷೇಪ. ರವಿಕುಮಾರ್ ಚಿಗರೆ ವಿರುದ್ಧ ಕ್ರಮಕ್ಕೆ ವೆಂಕಟೇಶ್ ಚಿಲಕದ್ ಆಗ್ರಹ. ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಟಿಎಸ್ಪಿ ಅನುದಾನ ಬಳಕೆ ಮಾಡದಂತೆ ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾವೇದಿಕೆ ಮನವಿ. ಆಶಾ ಕಾರ್ಯಕರ್ತರ ಜಿಲ್ಲಾ ಮಟ್ಟದ ಸಮ್ಮೇಳನ. ಆಶಾ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಉದ್ಯೋಗ ಭದ್ರತೆ ನೀಡಲಿ ಸಂಧ್ಯಾ. ಕನಕ ಸಂಸ್ಕಾರ ಬಳಗದಿಂದ ಸೆಪ್ಟೆಂಬರ್ 14ರಿಂದ 16ರವರೆಗೆ ಸಿಂಧನೂರಿನಲ್ಲಿ ಹಾಲು ಮತ ವಧುವರರ ಸಮಾವೇಶ. ಬಸವರಾಜ ಗೋಡಿಹಾಳ. ಅಕ್ರಮ ಮನೆ ನಿರ್ಮಾಣ ತೆರವಿಗೆ ಒತ್ತಾಯ. ಸಿರವರ ಮಸೀದಿ ಮೇಲೆ ಬೀರ್ ಬಾಟಲ್ ಎಸೆದ 7 ಜನರ ಬಂಧನ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಗೊಳಿಸಿ ನೋಂದಾಯಿತ ಕುಟುಂಬಗಳಿಗೆ ಪರಿಹಾರ ಒದಗಿಸಿಕೊಡಬೇಕು. ಪ್ರತಿ ತಿಂಗಳು ಸಭೆ ನಡೆಸಿ ಮಾಹಿತಿ ಒದಗಿಸಿಕೊಡಲು ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನಿಯಮಗಳ 1995 ನಿಯಮ 17ರನ್ವಯ ಜಿಲ್ಲಾ ಮಟ್ಟದ ಜಾಗೃತಿ ಮತ್ತು ಮೇಲ್ವಿಚಾರಣಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪರಿಶಿಷ್ಟ ಜಾತಿ ಜನಾಂಗಕ್ಕೆ ರುದ್ರಭೂಮಿಗಾಗಿ ಅರಣ್ಯ ಹಕ್ಕು ಕಾಯ್ದೆಯಡಿ ಸರ್ವೆ ನಂಬರ್ 1176ರಲ್ಲಿ 1 ಎಕರೆ 5 ಗುಂಟೆ ಭೂಮಿ ಮಂಜೂರು ಮಾಡಲು ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯನ್ನು ನೀಡಲು ಅರಣ್ಯ ನಿಯಮದಡಿ ಪರಿಶೀಲನೆ ನಡೆಸಿ ಮಂಜೂರು ಮಾಡಲು ಸೂಚಿಸಿದರು. ಮನೋವೈದ್ಯ ಡಾಕ್ಟರ್ ರಮೇಶ್ ಬಾಬು ಧಾರವಾಡದವರಿಗೆ ಪುನರ್ವಸತಿ ಕಲ್ಪಿಸಲು ಅರ್ಜಿ ಪರಿಶೀಲನೆ ನಡೆಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿದರು. ದೌರ್ಜನ್ಯಕ್ಕೊಳಗಾದ ಕುಟುಂಬಕ್ಕೆ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡಲು ಪ್ರಮಾಣ ಪತ್ರ ಇತರೆ ದಾಖಲೆಗಳನ್ನು ಒದಗಿಸಿಕೊಡಲು ತಿಳಿಸಿದರು. ಮೀಟಿಂಗ್ ಮಾಡ್ತಾ ಇದ್ವಿ. ಅವಾಗ ನಾನು ಮಾತಾಡ್ತೀನಿ ಸರ್, ಇದರಿಂದ ಪ್ರಪೋಸಲ್ ಹೋಗಿ ಆದಷ್ಟು ಫಸ್ಟು ಒಂದನ್ನು ನಾವು ಕ್ಲಿಯರ್ ಮಾಡ್ಕೊಡೋಣ. ಒಂದು ಕ್ಲಿಯರ್ ಆದರೆ ಇದನ್ನೇ ನಾವು ಎಕ್ಸಾಂಪಲ್ ಕೊಡ್ಬೋದು. ಆ ಕೇಸಲ್ಲಿ ನೀವು ಕ್ಲಿಯರ್ ಮಾಡಿದ್ದೀರಾ, ಅದಕ್ಕೆ ಈ ಕೇಸಲ್ಲಿ ಮಾಡಿ ಬಲ್ಕಾಗಿ ಕಳಿಸಿದ್ರೆ ಎಲ್ಲ ರಿಜೆಕ್ಟ್ ಆಗ್ತದೆ. ಈಸ್ ಎಲಿಜಿಬಲ್ ಫಾರ್ ಇನ್ನೂ 5 years ಬಿಟ್ಟು ಬಂದ್ಬಿಟ್ಟು ಈಸ್ ಎಲಿಜಿಬಲ್ ಫಾರ್ ಜಾಬ್. ಸೊ ಹಿಂಗಾಗ್ತಾಯಿದೆ. ಪ್ರೀವಿಯಸ್ ಕೇಸಸ್ ಏನಿದೆ ಅದೆಲ್ಲ ಸಮಸ್ಯೆ ಆಗಿದೆ ಸರ್. ನಾನು ಸರ್ ಗಮನಿಸ್ತು ತಂದಿದ್ದೆ, ಲಾಸ್ಟ್ ಮೀಟಿಂಗಲ್ಲಿ ಬಂದಿದ್ದೀವಿ. ಬಲ್ಕಾಗಿ ಏನು ಪೆಂಡಿಂಗ್ ಇದೆ ರಾಯಚೂರು ಡಿಸ್ಟಿಕ್ಟು ಎಲ್ಲ ಕೇಸಸ್ಸನ್ನು ಒಂದು ಒಪಿನಿಯನ್, ಇಂಥ ಕೇಸಸ್ ಇಷ್ಟು ಬಾಕಿ ಇದ್ದಾವೆ, ಇದರಲ್ಲಿ ಒಂದು ಎಕ್ಸಿಬಿಷನ್ ಕೊಡಿ ಅಂತ ಏನಾದರೂ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಒಂದು ಆರ್ಡರ್ ಆಯಿತು ಅಂದರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಎಲ್ಲ ಕಾರಣ ಮೇನ್ ಅರಿವು ಇದೆ. ಅರಿವು ಮೂಡಿಸುವ ಕಾರ್ಯಕ್ರಮಗಳು ಬಗ್ಗೆ ಅವಾಗ ಆಗ್ತಾ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಯಾವ ಸೌಲಭ್ಯಗಳಿದೆ, ಯಾವ ರೀತಿ ಅವರು ಅಪ್ರೋಚ್ ಆಗಬೇಕು, ಯಾವ್ಯಾವ ಕಾನೂನು ಸೌಲಭ್ಯಗಳು ಸಿಗುತ್ತೆ, ಕಾನೂನು ಎದುರು ಸಿಗುತ್ತೆ ಅನ್ನೋದಕ್ಕೆ ಆ ಅರಿವು ಕಾರ್ಯಕ್ರಮಗಳಾದಾಗ ಸ್ವಲ್ಪ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ. ಈಗ ಕೆಲವು ಮಾತ್ರ ಮುಖಂಡಗಳು ಮಾತ್ರ ಗೊತ್ತಿರುತ್ತೆ. ಈಗ ನಾವು ಡೀಪಾಗಿ ಫೀಲ್ಡ್ಗೆ ಹೋದಾಗ ಅಲ್ಲಿ ಹಳ್ಳಿಗಳಲ್ಲಿ ಯಾರಿಗೂ ಗೊತ್ತಿರಲ್ಲ ಸರ್. ಸೊ ಇದೆಲ್ಲ ಆಗ್ತದೆ. ಇದಕ್ಕೇನಾದರೂ ಮಾನ್ವಿ ತಾಲೂಕಿನ ಮದ್ಲಾಪುರ ಗ್ರಾಮದಲ್ಲಿ ಕೊಲೆ ಪ್ರಕರಣದಲ್ಲಿ ಮೃತರ ಕುಟುಂಬಕ್ಕೆ ಸರ್ಕಾರದ ಸೌಲಭ್ಯದಡಿಯಲ್ಲಿ ಫಲಾನುಭವಿಗೆ ಆಸರೆ ಕಲ್ಪಿಸಲು ಕ್ರಮ ವಹಿಸಲು ತಿಳಿಸಿದರು. ಜಿಲ್ಲೆಯಲ್ಲಿ ಒಟ್ಟು 25 ಎಸ್ಸಿ ಎಸ್ಟಿ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ದು
ಇತ್ಯರ್ಥಪಡಿಸಿ 30,62,500 ರೂಪಾಯಿ ಪರಿಹಾರ ಒದಗಿಸಿಕೊಡಲಾಗಿದೆ. ಜಾತಿ ನಿಂದನೆ 19 ಪ್ರಕರಣ, ಅತ್ಯಾಚಾರ 5 ಪ್ರಕರಣ, 1 ಕೊಲೆ ಪ್ರಕರಣ ನಡೆದಿದೆ ಎಂದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆಯಡಿ ಜಾಗೃತಿ ಮೂಡಿಸಲು ಜಿಲ್ಲೆಯ ಎಲ್ಲ ತಾಲೂಕು, ಗ್ರಾಮ ಮತ್ತು ನಗರದ ವಾರ್ಡ್ಗಳಲ್ಲಿ ಸಭೆ ನಡೆಸಿ ಜಾಗೃತಿ ಮೂಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡು ಸಭೆಗಳು ನಡೆಸಲು ಸೂಚಿಸಿದರು. ಗ್ರಾಮೀಣ ಭಾಗದಲ್ಲಿ ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆ ಬಗ್ಗೆ ಅರಿವು ಮೂಡಿಸಲು ಬೀದಿ ನಾಟಕ ಸೇರಿದಂತೆ ಇತರೆ ಮೂಲಕ ಜಾಗೃತಿ ಮೂಡಿಸಲು 5 ಲಕ್ಷ ಅನುದಾನ ಇಲಾಖೆಯಲ್ಲಿ ಲಭ್ಯತೆ ಇದ್ದು ಈ ಬಗ್ಗೆ ಸಿದ್ಧತೆ ಮಾಡಿಕೊಳ್ಳಲು ತಿಳಿಸಿದರು. ಮತ್ತೆ ಅದು ಕನ್ಸಲ್ಟ್ ಬಳ್ಳಾರಿಯಲ್ಲಿ ಒಂದಿದೆ, ಬೆಂಗಳೂರಲ್ಲಿ ಒಂದಿದೆ, ಅಲ್ಲೇ ನಾವೇ ಓಡಾಡ್ಕೊಂಡು ತರಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದು, ಅವ್ರದ್ದಲ್ಲ. ಯಾಕಂದ್ರೆ ಅವ್ರಿಗೆ ಸಾಕಷ್ಟು ವರ್ಕ್ಲೋಡ್ ಇರುತ್ತೆ. ನಮ್ಮವ್ರು ಹೋಗಿ ಫಾಲೋ ಅಪ್ ಮಾಡಿ ಅಲ್ಲಿ ಫರೆನ್ಸಿಕ್ ರಿಪೋರ್ಟ್ ತರಿಸ್ಬೇಕು. ಈ ಪ್ರಕರಣದಲ್ಲಿ ಏನಾಗಿದೆ ಬಂದ್ ಕೇಸ್ ಹಂಗಾಗಿ ಅದು ಅದಕ್ಕೆ ಪ್ರೀವಿಯಸ್ ಎಲ್ಲ ಜಾಬ್ ಎಲ್ಲ ಆಗಿರೋದ್ರಿಂದ ಅದು ಯಾವುದೂ ಕೇಳಿಲ್ಲ. ಪರ್ಟಿಕ್ಯುಲರ್ ಈ ಪ್ರಕರಣದಲ್ಲಿ ಹಿಂಗೆ ನಾವೇನು ಮಾಡಿದ್ವಿ, ಪ್ರತಿ ಪ್ರಕರಣಕ್ಕೂ RFS ರಿಪೋರ್ಟ್ ಅಟ್ಯಾಚ್ ಮಾಡ್ತಾ ಇದ್ವಿ. ಅದು ಕೇಸ್ ನಂತರ ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ನಾವು ಚೆಕ್ ಲಿಸ್ಟಲ್ಲಿ ಅದರ ಒಂದು ಆ್ಯಡ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ಈಗ ಎರಡಿತ್ತು ಒಂದು ಕೊಟ್ಬಿಟ್ಟಿದ್ದೀವಿ, ಕೊಟ್ಟು ಎಲ್ಲ ಪೋಸ್ಟಿಂಗ್ ಕೊಟ್ಟಿದ್ದೀವಿ. ಇನ್ನೊಬ್ಬರದ್ದು ಈಗ ನಿನ್ನೆ ಮತ್ತೆ ನಾವು ಮೇಲ್ ಮಾಡಿದ್ದೀವಿ, ಅಲ್ಲಿ ಮಾತಾಡಿದ್ದೀವಿ. ಒಂದು ಸ್ವಲ್ಪ ರಿಮೈಂಡ್ ಮಾಡಿ ನಾನು ಆರ್ಸಿ ಅವ್ರಿಗೆ ಪರ್ಸನಲ್ ಆಗಿ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಪಾಂಡ್ವೆ ತುಕಾರಾಂ, ಎಸ್ಪಿ ಪುಟ್ಟ ಮಾದಯ್ಯ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಹೇಶ್ ಪೋತೆದಾರ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ರಾಜೇಂದ್ರ ಜಲ್ದರ್, ಮೇಲ್ವಿಚಾರಣೆ ಸಮಿತಿ ಸದಸ್ಯರಾದ ಎನ್ ರಘುವೀರ ನಾಯಕ್, ರವೀಂದ್ರ ಜಲ್ದರ್, ಕೆಇ ಕುಮಾರ, ರವಿಕುಮಾರ್, ಬಸವರಾಜ ನಕ್ಕುಂದಿ, ಟಿ ಸುಧಾಮ, ಹೇಮರಾಜ ಅಸ್ಕಿಹಾಳ ಸೇರಿದಂತೆ ಅನೇಕ ಅಧಿಕಾರಿಗಳು ಇದ್ದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಅಕ್ರಮದಲ್ಲಿ ನೈತಿಕ ಹೊಣೆ ಹೊತ್ತು ಸಿಎಂ ಹಾಗೂ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಜಿಲ್ಲಾ ಜಾತ್ಯತೀತ ಜನತಾ ದಳದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಅಕ್ರಮ ನಡೆದಿರುವುದನ್ನು ಒಪ್ಪಿಕೊಳ್ಳುವ ಮುಖ್ಯಮಂತ್ರಿಗಳು, ಅಧಿಕಾರಿಗಳು ಮಾತ್ರ ಮಾಡಿದ್ದಾರೆ ಎಂದು ಹೇಳುವ ಮೂಲಕ ಜಾರಿಗೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇಲ್ಲದೆ ಆಂಧ್ರಪ್ರದೇಶ, ತೆಲಂಗಾಣದ ಅನಾಮಧೇಯರ ಖಾತೆಗೆ ಹಣ ಪಾವತಿಯಾಗಿದೆ. ಈಗಾಗಲೇ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿದೆ. ಪರಿಶಿಷ್ಟ ಪಂಗಡದ ಸಚಿವರಾಗಿದ್ದ ಬಿ ನಾಗೇಂದ್ರ ಇವರ ರಾಜೀನಾಮೆ ಪಡೆದಿರುವುದೇ ಅಕ್ರಮಕ್ಕೆ ಸಾಕ್ಷಿಯಾಗಿದೆ. ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದ ಬಸನಗೌಡ ದದ್ದಲ್ ರಾಜೀನಾಮೆ ಪಡೆಯಬೇಕು, ಕೂಡಲೇ ಬಂಧಿಸಿ ಸಿಪಿಐ ತನಿಖೆಗೆ ಶಿಫಾರಸು ಮಾಡಬೇಕೆಂದು ಆಗ್ರಹಿಸಿದರು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಸರ್ಕಾರಂತೆ ಸರ್ಕಾರ, ಘಾತಕ್ಕಾಗಿ ಹೋರಾಟ, ಘಾತಕ್ಕಾಗಿ ಹೋರಾಟ, ಜೆಡಿಎಸ್ ಪಕ್ಷದ ಹೋರಾಟಕ್ಕೆ ಮೇಲ್ನೋಟಕ್ಕೆ ಇವತ್ತು ದುರುಪಯೋಗ ಕಂಡಿದ್ದು ಸಾಬೀತಾಗಿದೆ. ನಿಟ್ಟಿನಲ್ಲಿ ಇದರ ನೇರ ಹೊಣೆಯನ್ನು ಸನ್ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ ಹೊರಬೇಕು. ಆ ನಿಟ್ಟಿನಲ್ಲಿ ರಾಜೀನಾಮೆ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾ ಜನತಾದಳ ಪಕ್ಷದ ವತಿಯಿಂದ ಇವತ್ತು ಒತ್ತಾಯನೂ ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಇನ್ನೊಂದು ಇವತ್ತು 14,000 SCP TSP 14,285 ಕೋಟಿ ರೂಪಾಯಿಯನ್ನು ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತೇನೋ ಜನ ಇವತ್ತು ಮತ ಹಾಕಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದನ್ನು ಇವತ್ತು ದುರುಪಯೋಗಪಡಿಸ್ಕೊಳ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು CBI ಸಹ ಇದಕ್ಕೆ ಏನಪ್ಪ ಅಂದರೆ ತನಿಖೆಯನ್ನು ಮಾಡಬೇಕು ಅಂತ, ಈ ಒಂದು ಹಗರಣವನ್ನು CBIಗೆ ಒಪ್ಪಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಇವತ್ತು ಮಾನ್ಯ ಗವರ್ನರ್ಗಳಿಗೆ, ರಾಜ್ಯಪಾಲರಿಗೆ DC ಅವರ ಮುಖಾಂತರ ಒತ್ತಾಯವನ್ನು ಮಾಡ್ತಕ್ಕಂಥ ಪ್ರತಿಭಟನೆಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಎನ್ ಶಿವಶಂಕರ ವಕೀಲ, ರಾಮಕೃಷ್ಣ, ಬುಡ್ಡನಗೌಡ, ನರಸಿಂಹ ನಾಯ್ಕ್, ಹಂಪಯ್ಯ ನಾಯ್ಕ್,
ರಾಜು ಸಂಗಟಿ, ಬಿ ತಿಮ್ಮಾರೆಡ್ಡಿ, ಹನುಮಂತರಾಯ, ಆದಿರಾಜ ಸೇರಿದಂತೆ ಅನೇಕ ಅಧಿಕಾರಿಗಳು ಕಾರ್ಯಕರ್ತರು ಭಾಗಿಯಾಗಿದ್ದರು. ಮಸ್ಕಿ ತಾಲೂಕಿನಲ್ಲಿ ಬೋವಿ ಸಮಾಜದವರಿಗೆ ಜಾತಿ ಪ್ರಮಾಣ ಪತ್ರ ನೀಡದಂತೆ ರವಿಕುಮಾರ್ ಚಿಗರೆ ಎಂಬುವವರು ಅನಗತ್ಯ ಗೊಂದಲ ಉಂಟು ಮಾಡಿ ಜಾತಿ ಸಂಘರ್ಷಕ್ಕೆ ಕಾರಣವಾಗುತ್ತಿದ್ದು, ಕೂಡಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ಬೋವಿ ಸಮಾಜ ವಿಕಾಸ ಸಂಘದ ಜಿಲ್ಲಾಧ್ಯಕ್ಷ ವೆಂಕಟೇಶ ಚಿಲಕದ್ ಅವರು ಹೇಳಿದರು. ಅವರೆಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 1947 ಮುಂಚಿತವಾಗಿಯೇ ಬೋವಿ ಸಮಾಜ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿದೆ. 1950ರಲ್ಲಿ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಪ್ರಕಟಿಸಿದ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಅನೇಕ ಬಾರಿ ಸ್ಪಷ್ಟನೆ ನೀಡಿ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಸೂಚಿಸಿದ್ದಾರೆ. ರವಿಕುಮಾರ್ ಚಿಗರಿ ಎಂಬುವವರು ಬೋವಿ ಸಮಾಜವನ್ನು ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದ್ರೆ ಅನಗತ್ಯವಾಗಿ ಆಕ್ಷೇಪಣೆ ಸಲ್ಲಿಸಿ ಅಧಿಕಾರಿಗಳನ್ನು, ಸಮಾಜದವರನ್ನು ಹೆದರಿಸುತ್ತಿದ್ದಾರೆ. ಈ ಕುರಿತು ಹೈಕೋರ್ಟ್ ಮೊರೆ ಹೋದಾಗ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಲಿಂಗಸುಗೂರು ಸಹಾಯಕ ಆಯುಕ್ತರು ಹಾಗೂ ತಹಸೀಲ್ದಾರರು ಜಾತಿ ಪ್ರಮಾಣ ಪತ್ರಗಳನ್ನು ಕಾನೂನುಬದ್ಧವಾಗಿ ನೀಡುತ್ತಾ ಬಂದಿದ್ದಾರೆ. ರವಿಕುಮಾರ್ ಇವರು ಸ್ಪಷ್ಟವಾದ ಮಾಹಿತಿ ಇಲ್ಲದೆ ಅನಗತ್ಯ ಸುಳ್ಳು ಆರೋಪ ಮಾಡಿ ಶಾಂತಿ ಭಂಗ ಮಾಡುತ್ತಿದ್ದು, ಕೂಡಲೇ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಂಡು ಬೋವಿ ಸಮಾಜದವರಿಗೆ ಜಾತಿ ಪ್ರಮಾಣ ಯಾವುದೇ ಅಡ್ಡಿ ಇಲ್ಲದೆ ನೀಡಲು ಸೂಚಿಸುವಂತೆ ಮನವಿ ಮಾಡಿದರು. ಸಂಘದ ರಾಜ್ಯ ಕಾರ್ಯದರ್ಶಿ ಯಮನಪ್ಪ ಮಾತನಾಡಿ, ವಡ್ಡರ ಸಮಾಜದವರು ಬೋವಿಗಳಲ್ಲ. 1974ರಲ್ಲಿ ಮೈಸೂರು ಮಹಾರಾಜರು ಬೋವಿ ಸಮಾಜವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಿದ್ದರು. 1950ರಲ್ಲಿ ಕೇಂದ್ರ ಸರ್ಕಾರ ಅಧಿಕೃತ ಬಜೆಟ್ನಲ್ಲಿ ಪ್ರಕಟಿಸಿದ 1977ರಲ್ಲಿ 101 ಜಾತಿಗಳನ್ನು ಪರಿಶಿಷ್ಟ ಪಟ್ಟಿಗೆ ಸೇರಿಸಲಾಯಿತು. 2002ರಲ್ಲಿ ವಡ್ಡರ ಎಂಬ ಪರ್ಯಾಯ ಪದಗಳನ್ನು ಎಸ್ಸಿ ಪಟ್ಟಿಗೆ ಸೇರಿಸಲಾಗಿದೆ. ದುರುದ್ದೇಶಪೂರ್ವಕವಾಗಿ ರವಿಕುಮಾರ್ ಚಿಗರಿಯವರು ಬೋವಿ ಸಮಾಜದವರಿಗೆ ಜಾತಿ ಪ್ರಮಾಣ ಪತ್ರ ನೀಡದಂತೆ ತಕರಾರು ತೆಗೆದು ಗೊಂದಲ ಸೃಷ್ಟಿಸುತ್ತಿದ್ದಾರೆ. ರಾಜ್ಯ ಸರ್ಕಾರ ರಚಿಸಿದ್ದ ಸದನ ಸಮಿತಿಯೂ ಸಹ ಬೋವಿಯವರು ಮೂಲ ಪರಿಶಿಷ್ಟ ಜಾತಿಯವರೆಂದು ಪ್ರತಿಪಾದಿಸಿದೆ. 84 ಜನ ಅಧಿಕಾರಿಗಳು ಹೈಕೋರ್ಟ್ ಮೊರೆ ಹೋದಾಗಲೂ ಬೋವಿ ಸಮಾಜ ಎಸ್ಸಿ ಎಂದು ಹೇಳಿದೆ. ಬೇಸ್ತಾರು ವಡ್ಡರು ಬೋವಿಗಳಲ್ಲ. ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿ ಜನರಲ್ಲಿ ತಪ್ಪು ಮಾಹಿತಿ ನೀಡುತ್ತಿರುವ ಬೋವಿ ಚಿಗರೆ ವಿರುದ್ಧ ಕಾನೂನು ಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡುವುದಾಗಿ ಹೇಳಿದರು. ಈ ರಾಯಚೂರು ಜಿಲ್ಲೆಯ ಮಸ್ಕಿ, ಲಿಂಗ್ಸು ಮತ್ತು ಸಿಂಧೂರು ತಾಲೂಕಿನಲ್ಲಿರುವಂಥ ಕೆಲವು ಹಳ್ಳಿಗಳ ಜನರು ಅವರು ಮೂಲವಾಗಿ ಬೋವಿ ಸಮಾಜದವರಲ್ಲ. ಅವರು ಬೇರೆ ಯಾವುದೋ ಜೊತೆ ಸಮಾಜ ಸೇರಿದವರು. ಅವರು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಒಂದು ಸಮಾಜಕ್ಕೆ ಅನ್ಯಾಯ ಮಾಡ್ತಾರೆ ಅಂದುಕೊಂಡು ತಮ್ಮ ಮುಖಾಂತರ ಪತ್ರಿಕಾ ಒಂದು ಪ್ರಕಟಣೆ ಕೊಟ್ಟಿತ್ತು. ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳೋದೇನೆಂದರೆ, ಈ ಒಂದು ಸಮಾಜದ ಅಂಕುಡೊಂಕುಗಳನ್ನು, ತಪ್ಪುಗಳನ್ನು ರಾಜಕಾರಣಿಗಳು, ಅಧಿಕಾರಿಗಳು ಏನೇ ತಪ್ಪು ಮಾಡಿದಾರ ಅದನ್ನೆಲ್ಲವನ್ನು ಕಲ್ಲಿಗೆ ಹಚ್ಚಿ, ಈ ಅಕ್ಕಸಾಲಿಗರು ಹೆಂಗೆ ಬಂಗಾರ ತಿಕ್ಕಿ ಚೊಕ್ಕ ಬಂಗಾರ ತೆಗಿತಾರೆ, ಅದೇ ರೀತಿ ನೀವು ಕೂಡ ಎಲ್ಲ ವಿಷಯಗಳನ್ನು ಪರಾಮರ್ಶಿಸಿ ಸಮಾಜಕ್ಕೆ ಒಂದು ಸರಿಯಾದ ಮಾರ್ಗದರ್ಶನ ಮಾಡುವಂಥ ಒಂದು ವೃತ್ತಿಯಲ್ಲಿ ಇರುವಂಥವರು, ಸರಿಯಾದ ದಾರಿ ತೋರಿಸುವಂಥವರು. ಅದಕ್ಕಾಗಿ ಇವತ್ತು ತಮ್ಮ ಮುಂದೆ ನಾವು ಬಂದಿದ್ದೀವಿ. ನಾನು ನಮ್ಮ ಸಮಾಜದ ಬಗ್ಗೆ ಮೊದಲು ಸಂಕ್ಷಿಪ್ತವಾಗಿ ಹೇಳ್ಕೊತೀನಿ. ನಮ್ಮ ಸಮಾಜ ಬೋವಿ ಸಮಾಜ. ಈ ಬೋವಿ ಸಮಾಜ ಏನಪ್ಪ ಅಂದರೆ, ಅನಾದಿ ಕಾಲದಿಂದಲೂ ಈ ಒಂದು ವಾಹನ ಸೌಕರ್ಯಗಳು ಇಲ್ಲದೆ ಇರುವಂಥ ಕಾಲದಲ್ಲಿ ರಾಜರು, ಮಹಾರಾಜರುಗಳಿಗೆ, ಜಾಗೀರ್ದಾರಗಳಿಗೆ, ಮಠಮಾನ್ಯದ ಸ್ವಾಮೀಜಿಗಳಿಗೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೊತ್ಕೊಂಡು ಹೋಗುವಂಥ ಮೇಣೆ, ರಾಜರುಗಳಲ್ಲಾದರೆ ಮೇಣೆ, ಈ ಸ್ವಾಮಿಗಳಲ್ಲಾದರೆ ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೋಗುವಂಥ ಜನಾಂಗ ನಮ್ಮದು. ಅವತ್ತು ವಾಹನ ಸೌಕರ್ಯಗಳ ದಿನಗಳಲ್ಲಿ ನಾವು ಅವ್ರ ಕುಟುಂಬ ವರ್ಗದವ್ರನ್ನ ಒಂದು ಊರಿಂದ ಇನ್ನೊಂದು ಊರಿಗೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊತ್ತುಕೊಂಡು ಹೋಗುವಂಥ ಕಾಯಕನ ಮಾಡ್ತಿದ್ವಿ. ಅವತ್ತು ನಿಮಗೆಲ್ಲ ಗೊತ್ತು, ಯಾವುದೇ ಒಂದು ಜಾತಿಯ ಅವ್ರದೇ ಒಂದು ಜಾತಿಯ ಕಾಯಕ ಇರ್ತಿತ್ತು. ಅದೇ ರೀತಿ ಬೋವಿ ಜಾತಿಯ ಕಾಯಕ ಅಂತಂದರೆ ಹೊತ್ಕೊಂಡು ಹೋಗುವಂಥ ಕೆಲಸ, ಪಲ್ಲಕ್ಕಿ ಇರುವಂಥ ಕೆಲಸ. ಆ ಒಂದು ಕೆಲಸ ಮಾಡ್ತಾ ಮುಂದಿನ ದಿನಗಳಲ್ಲಿ ವಾಹನಗಳ ಬಂದು ಇದೆಲ್ಲ ಬರೋದ್ರಿಂದ ನಮ್ಮ ಪಲ್ಲಕ್ಕಿ ಸೇವೆ ಕಡಿಮೆ ಇತ್ತು. ಆ ಕಾಲದಲ್ಲಿ ನಮಗೆ ಇರುವಂಥ ರಾಜರು, ಮಠಾಧೀಶರು ಅಥವಾ ಜಾಗೀರ್ದಾರಗಳು, ದೇಸಾಯಿಗಳು ನಮಗೆ ಅವರಲ್ಲಿ ಇದರಲ್ಲಿ. ಈ ಸಂದರ್ಭದಲ್ಲಿ ವೆಂಕಟೇಶ್ ಚಿಲಕದ್, ನಾಗರಾಜ ಬೋವಿ ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ, ಡಿಎಸ್ಪಿ ಅನುದಾನ ಬಳಕೆ ಮಾಡುವುದನ್ನು ನಿಲ್ಲಿಸುವಂತೆ ಒತ್ತಾಯಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಎಸ್ಸಿಪಿ, ಟಿಎಸ್ಪಿ ಅಡಿಯಲ್ಲಿ ಮೀಸಲಿಟ್ಟಿರುವ ಹಣ ಬಡತನ ನಿವಾರಣೆಗಾಗಿ ಇರುವ ಹಣವಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಆರ್ಥಿಕ ಅಭಿವೃದ್ಧಿ ಅಂತರವನ್ನು ಕಡಿಮೆ ಮಾಡಲು
ಪ್ರತಿ ವರ್ಷ ಸಹಾಯಧನ ಸೌಲಭ್ಯ ನೀಡಲು ರೂಪಿಸಿರುವ ಯೋಜನೆಯಾಗಿದೆ. ಆದರೆ ನಿಗದಿತ ಸಮಯದೊಳಗೆ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಮಾಡಬೇಕೆಂದು ರೂಪಿಸಿದ ಕಾಯ್ದೆಯನ್ನು ರಾಜ್ಯ ಸರ್ಕಾರ ಬದ್ಧತೆಯಿಂದ ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿದರು. 2011 ಜನಗಣತಿಯಂತೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರು ಒಟ್ಟು 1,04,74,992 ಜನಸಂಖ್ಯೆಯಲ್ಲಿ ಜಾತಿವಾರು ನಿಗಮಗಳಿಗೆ ಜಾತಿಗಳ ಜನಸಂಖ್ಯೆಯಷ್ಟು ಹಣವನ್ನು ವಿಂಗಡಿಸಿ ಎಲ್ಲ ಹಣವನ್ನು ನಿಗಮಗಳಿಗೆ ಹಂಚಿಕೆ ಮಾಡಿ ಬಿಡುಗಡೆ ಮಾಡಬೇಕೆಂದು ಮನವಿ ಮಾಡಿದರು. ಪರಿಶಿಷ್ಟ ಪಂಗಡ ಆರ್ಥಿಕ ಅಭಿವೃದ್ಧಿ ಅಂತರವನ್ನು ಕಡಿಮೆ ಮಾಡಲು ಪ್ರತಿ ವರ್ಷ ಸಹಾಯಧನ ಸೌಲಭ್ಯ ನೀಡಲು ರೂಪಿಸಿರುವ ಯೋಜನೆಗಾಗಿದೆ. ಹಾಗಾಗಿ ನಿಗದಿತ ಸಮಯದೊಳಗೆ 10 ವರ್ಷದೊಳಗೆ ಪರಿಶಿಷ್ಟ ಜಾತಿಯವರು ಅಭಿವೃದ್ಧಿ ಮಾಡಬೇಕೆಂದು ರೂಪಿಸಿದ ಕಾಯ್ದೆಯನ್ನು ರಾಜ್ಯ ಸರ್ಕಾರ ಬದ್ಧತೆಯಿಂದ ಅನುಷ್ಠಾನಗೊಳಿಸಬೇಕು. 2011 ಜನಗಣತಿಯಂತೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರು ಒಟ್ಟು 1,74,992 ಜನಸಂಖ್ಯೆಯಲ್ಲಿ ಶೇಕಡ 17.15% ಜಾತಿವಾರು ನಿಗಮಗಳಿಗೆ ಜಾತಿ ಜನಸಂಖ್ಯೆಯಷ್ಟು ಹಣವನ್ನು ವಿಂಗಡಿಸಿ ಎಲ್ಲ ಹಣವನ್ನು ನಿಗಮಗಳಿಗೆ ಹಂಚಿಕೆ ಮಾಡಿ ಬಿಡುಗಡೆ ಮಾಡಬೇಕು. ಪರಿಶಿಷ್ಟ ಜಾತಿಯವರ ಸಂಖ್ಯೆ. ಈ ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷ ಜನಾರ್ದನ ಹಳ್ಳಿಬೆಂಚಿ, ಕಾರ್ಯದರ್ಶಿ ನೂರ್ಜಾನ್, ಖಜಾಂಚಿ ರಾಜಶೇಖರ್, ಸಂಘಟನಾ ಕಾರ್ಯದರ್ಶಿ ಬಸವರಾಜ ಹೊಸೂರು, ಶರಣಬಸವರೆಡ್ಡಿ, ಜಿ ರಾಜು, ನಾಗರಾಜು, ರಮೇಶ್, ಪವನ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಸನ್ನಿ ಮಹಾರಾಜ್ ರವರ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ ಶುಕ್ರವಾರ ದಿನಾಂಕ 2/8/2024 ಸ್ಥಳ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚ್ ರಾಯಚೂರು. ಶುಭ ಕೋರುವವರು ಆನಂದರಾಜ್, ಜೊನಾಥನ್, ವಿಕ್ಕಿ, ರಂಗನಾಥ್, ಪ್ರತಾಪ್, ಆಲೂರು ಶ್ರೀನಿವಾಸ, ಲಾಲಪ್ಪ ನಾಯಕ್, ಕುಮಾರ್ ಎಸ್, ತಿರುಪತಿ, ವೀರೇಶ್, ರಾಘವೇಂದ್ರ, ಶಿವಕುಮಾರ್, ನಾಗರಾಜ, ಎಂ ರಾಜು, ಎನ್ಟಿಆರ್ ಸೂರಿ, ಪುಟ್ಟು ಸಿಯತಲ, ಭೀಮೇಶ್, ಚಂದ್ರು ಹರಿಜನವಾಡ, ಈರಣ್ಣ ಹರಿಜನವಾಡ, ಸಂಜು ಮತ್ತು ತಿಮ್ಮಾರೆಡ್ಡಿ ಹಾಗೂ ಸನ್ನಿ ಮಹಾರಾಜ್ ಯುವ ಪಡೆ ರಾಯಚೂರು. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, ಆರ್ಟಿಒ ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493610016. ಕನಕ ಸಂಸ್ಕಾರ ಬಳಗದಿಂದ ಸಿಂಧನೂರಿನಲ್ಲಿ ಸೆಪ್ಟೆಂಬರ್ 14ರಿಂದ 16ರವರೆಗೆ 3 ದಿನಗಳವರೆಗೆ ರಾಜ್ಯ ಮಟ್ಟದ ಹಾಲುಮತ ಸಮಾಜದ ವಧುವರರ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಂಘಟನೆ ಗೌರವಾಧ್ಯಕ್ಷ ಬಸವರಾಜ ಗುಡಿಹಾಳ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಆಯೋಜಿಸಲಾಗಿರುವ ವಧುವರರ ಕುಟುಂಬದ ಮಾಹಿತಿ ಆಧರಿಸಿ ಶುಲ್ಕ ಸಂಗ್ರಹಿಸಲಾಗುತ್ತದೆ. ನೋಂದಣಿ ಮಾಡಿಕೊಂಡವರ ಕುಟುಂಬದ ವಧುವರರ ವೇದಿಕೆ ಕಲ್ಪಿಸಲಾಗುತ್ತದೆ ಎಂದರು. 14, 15, 16ರಂದು ಸಿಂಧನೂರಿನಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದರಲ್ಲಿ ಈ ಕನಕ ಸಂಸ್ಕಾರ ಬಳಗದಿಂದ ರಾಜ್ಯ ಮಟ್ಟದ ವಧುವರರ ಸಮಾವೇಶ ಹಾಲುಮತ
ಸಮಾವೇಶ ಸಿಂಧನೂರಲ್ಲಿ ಮಾಡ್ತಾ ಇದ್ದೀವಿ. ಇದು ಮಾಡಿದ್ದೀವಿ ಸರ್. ಈ ಶ್ರೀಮಂತರು, ಪ್ರತಿ ಶ್ರೀಮಂತರು ನೌಕರು ಇದ್ದವರಿಗೆ 4,000, ಆಮೇಲೆ ಮಧ್ಯಮದಲ್ಲಿದ್ದವರಿಗೆ 3,000, ಪೂರ್ತಿ ಕೆಳವರ್ಗದವರಿಗೆ 2,000. ವಧುವರ ಮಾಹಿತಿ ಕೊಡ್ಬೇಕಾದ್ರೆ ಅವ್ರು ಎಲ್ಲಷ್ಟು ಕೊಡ್ತಾರೆ. ಅವರು ಸರ್ಕಾರಿ ನೌಕರರಿದ್ದಾರೋ ಏನಿಲ್ಲೋ ಅವರು ಏನಿದೆ ಅವ್ರದ್ದು ವಿವರ, ಆಸ್ತಿ ವಿವರ ಏನು ಎಲ್ಲ ಕೊಡ್ತಾರೆ. ಅವರು ನಮಗೆ ಇಷ್ಟು ಆಸ್ತಿ ಇದೆ, ನಾವು ಇಷ್ಟು ನೌಕರಿ ಮಾಡ್ತೀವಿ, ನಮ್ಮ ತಂದೆಯವರು ಇಷ್ಟು ನೌಕರಿ ಮಾಡ್ತಾರೆ ಅಂತ ಬಯೋಡೇಟಾ ಕೊಡೋದು. ನಾವು ಇಷ್ಟು ಓದಿದ್ದೀವಿ ಅಂತ ಹೇಳಿ ಎಲ್ಲ ಬಯೋಡೇಟಾ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಬಳಗದ ಜಿಲ್ಲಾಧ್ಯಕ್ಷ ಬಿ ಅನುಮೇಶ ಮಾತನಾಡಿ, ಸೆಪ್ಟೆಂಬರ್ 14ರಿಂದ ಪ್ರಾರಂಭವಾಗುವ 3 ದಿನಗಳ ವಧುವರರ ಸಮಾವೇಶದಲ್ಲಿ ಭಾಗವಹಿಸಲಿಚ್ಛಿಸುವವರು ಸೆಪ್ಟೆಂಬರ್ 5ರೊಳಗೆ ನೋಂದಣಿ ಪಡೆಯಬೇಕು. ಅಂದು ಬೆಳಗ್ಗೆ 7 ಗಂಟೆಯಿಂದ ವಧುವರರ ಸಮಾವೇಶ ಪ್ರಾರಂಭವಾಗುತ್ತದೆ. ಭಾಗವಹಿಸುವವರಿಗೆ ಉಚಿತ ಉಪಹಾರ, ಊಟ ವ್ಯವಸ್ಥೆ ಉಚಿತವಾಗಿ ಒದಗಿಸಲಾಗುತ್ತದೆ. ವಧುವರರು ಶುಲ್ಕ ಪಾವತಿಸಿ ಭಾಗವಹಿಸಬಹುದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಿವರಾಜ್, ಈರಪ್ಪ ಗೋರೆಬಾಳ, ಬಿ ಲಿಂಗಪ್ಪ, ಬಸವರಾಜ ಬಂಗೆ ಸೇರಿದಂತೆ ಅನೇಕರಿದ್ದರು. ಆಶಾ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕೆಂದು ಆಶಾ ಕಾರ್ಯಕರ್ತರ ಸಂಘದ ರಾಜ್ಯ ಮುಖಂಡರಾದ ಸಂಧ್ಯಾ ಅವರು ಹೇಳಿದರು. ಅವರು ನಗರದ ಕನ್ನಡ ಭವನದಲ್ಲಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಸಂಯೋಜಿತಗೊಂಡಿರುವ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಪ್ರಥಮ ಜಿಲ್ಲಾ ಸಮ್ಮೇಳನದಲ್ಲಿ ಮಾತನಾಡಿದರು. 2009ರಲ್ಲಿ ಆಶಾ ಕಾರ್ಯಕರ್ತರ ಸಂಘ ಅಸ್ತಿತ್ವಕ್ಕೆ ಬಂದಿತು. ಆಗ ಅವರನ್ನು ದಿನದಲ್ಲೇ 2 ತಾಸು ಮಾತ್ರ ಕೆಲಸ ಇರುತ್ತದೆ ಎಂದು ಸ್ವಯಂ ಸೇವಕರಾಗಿ ನೇಮಕ ಮಾಡಿಕೊಳ್ಳಲಾಯಿತು. ಇಂತಹ ಕೆಲಸಕ್ಕೆ ಇಂತಿಷ್ಟು ಗೌರವಧನ ನೀಡಲಾಗುತ್ತಿತ್ತು. ಅವರಿಗೆ ಯಾವುದೇ ಮಾನ್ಯತೆ ಇರಲಿಲ್ಲ. ಆಗಿನಿಂದ ಎಐಯುಟಿಯುಸಿ ನೇತೃತ್ವದಲ್ಲಿ ಸಂಘಟನೆ ಮಾಡಿ ನಿರಂತರವಾಗಿ ನಡೆಸಿದ ಹೋರಾಟದ ಫಲವಾಗಿ ಹಲವು ಸೌಲಭ್ಯ ಪಡೆಯಲಾಗಿದೆ ಎಂದರು. ಮ್ಯಾಚಿಂಗ್ ಗ್ರಾಂಟ್ಸ್, ನಿಗದಿತ ವೇತನ, ಯೂನಿಫಾರ್ಮ್ ಇನ್ನಿತರ ಹಲವು ಸೌಲಭ್ಯ ಪಡೆಯುತ್ತಿದ್ದಾರೆ. ಈಗ ಅವರು 10ರಿಂದ 12 ಸಾವಿರ ಗೌರವಧನ ಸಿಗುತ್ತಿದೆ ಎಂದರು. ಆದರೆ ಸರ್ಕಾರ ಆಶಾಗಳಿಂದ ಪ್ರತಿಯೊಂದು ಕೆಲಸ ಮಾಡಿಸಲು ಮುಂದಾಗುತ್ತಿದೆ. ಇದರಿಂದ ಆಶಾಗಳು ದಿನದ 24 ಗಂಟೆ ಕೆಲಸ ಮಾಡುವ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಲಾಗಿದೆ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ಆರೋಗ್ಯ ಇಲಾಖೆಯಲ್ಲಿ ತಳಮಟ್ಟದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಆದರೆ ಅದಕ್ಕೆ ತಕ್ಕಂಗೆ ನಿಮ್ಮನ್ನು ಸರ್ಕಾರ ಪರಿಗಣಿಸಿಲ್ಲ. ನಿಮ್ಮನ್ನು ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರ ಬೇಡಿಕೆ. ಅಂದರೆ ನೀವು ಏನು ಅದೇ ರೀತಿ ಕೆಲಸ ಮಾಡ್ತಾ ಇದ್ದೀರಾ. ಪ್ರಾರಂಭದಲ್ಲೇನು 2 ಗಂಟೆಗಳ ಕಾಲ ಕೆಲಸ ಅಂತ ಹೇಳಿದರು, ಆದರೆ ಇವಾಗ 2 ಗಂಟೆಗಳ ಕೆಲಸ ಆಗಿ ಉಳಿದಿಲ್ಲ. ಯಾವಾಗ ನೀವೊಂದು ಮದುವೆ ಇನ್ಯಾವುದೋ ಫಂಕ್ಷನಿಗೆ ಹೋಗಲಿ, ಅಲ್ಲಿ ನಿಮಗೆ ಫೋನ್ ಮಾಡಿ ಕೇಳ್ತಿದ್ದಂಗೆ ರಿಪೋರ್ಟ್ ವರದಿ ನೀಡಬೇಕು. ಎಲ್ಲೇ ಇದ್ರೂ ನಿಮ್ಮ ಡೈರಿ ಇರಬೇಕು. ಈ ಥರದ ಪರಿಸ್ಥಿತಿ ಇದೆ. ಅಂದರೆ ಫೋನಲ್ಲೇ ನಿಮ್ಮನ್ನೆಲ್ಲ ನಿಯಂತ್ರಿಸುವಂಥ ಸ್ಥಿತಿ ಬಂದೊದಗಿದೆ. ಹಾಗಾಗಿ ಈಗ 2 ಗಂಟೆಗಳ ಕಾಲ ಕೆಲಸ ಅಂತ ಹೇಳೋ ಹಂಗಿಲ್ಲ ಇವಾಗ. ಆಯಿತು, ಹೋಗಲಿ. ಕಾರ್ಮಿಕರು ಅಂತ ಪರಿಗಣಿಸ್ತಾರ? ಕಾರ್ಮಿಕರು ಅಂತಲೂ ಪರಿಗಣಿಸಲ್ಲ. ಯಾಕೆ? ಕಾರ್ಮಿಕರು ಅಂತ ಪರಿಗಣಿಸಿದ್ರೆ ನಿಮಗೆ ಶಾಸನಬದ್ಧವಾದ ಸೌಲಭ್ಯಗಳು ಅದನ್ನೆಲ್ಲ ನಿರ್ವಹಿಸಿರ್ತೀರಾ. ನಿಮ್ಮನ್ನೆಲ್ಲ ಏನು ಅಂತ ಹೇಳೋದು? ಸ್ಕೀಮ್ ವರ್ಕರ್ಸ್ ಅಲ್ವಾ? ಬೇರೆ ಬೇರೆ ಊಟ ಅಥವಾ ಇನ್ನು NRLM ಅಂತ ಹೇಳಿರ್ಬೋದು. ಈ ರೀತಿ ಬೇರೆ ಬೇರೆ ಸ್ಕೀಮ್, ಬೇರೆ ಬೇರೆ ಯೋಜನೆ ಕೆಳಗಡೆ ಕೆಲಸ ಮಾಡುವಂಥವ್ರಿದ್ದಾರೆ. ಅದರಲ್ಲಿ ನೀವು ಕೂಡ. ಅಂದ್ರೆ ಅವರ ನಿಮ್ಮ ಹತ್ರ ಒಂದು ಬಿಟ್ಟಿ ಚಾಕರಿ ಮಾಡಿಸುವಂಥದ್ದು, ಎಲ್ಲ ಕೆಲಸಗಳಿಗೂ ನೀವು ಆ ತಾಲೂಕಿನವ್ರು ಮಾಡ್ತಾರೆ ನೋಡಿ ಅಂತ ಹೇಳೋದಿದ್ದದು. ಹಂಗೆ ಹೆಂಗೋ ನಿಮ್ಮ ಮೇಲೆ ಒತ್ತಡ ಹಾಕಿ ನಿಮ್ಮನ್ನು ಮಾಡುವಂಥ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಆಮೇಲೆ ನಿಮ್ದಲ್ಲ ಕೆಲಸಗಳನ್ನು ಅಲ್ವಾ, ಈಗ ಇತ್ತೀಚೆಗೆ ಗಮನಿಸಿದ್ರಿ ವ್ಯಾಕ್ಸಿನ್ ಕ್ಯಾರಿಯರ್ ತಗೊಂಡು ಹೋಗ್ಬೇಕು ಅಥವಾ ಕಾರ್ಮಿಕರೆಂದು ಪರಿಗಣಿಸಬೇಕೆಂದು ಆಗ್ರಹಿಸಿದರು. ಸಮ್ಮೇಳನದ ಬಹಿರಂಗ ಅಧಿವೇಶನದ ಅಧ್ಯಕ್ಷತೆಯನ್ನು
ಜಿಲ್ಲಾ ಅಧ್ಯಕ್ಷರಾದ ವೀರೇಶ್ ಎನ್ಎಸ್ ಅವರು ವಹಿಸಿ ಮಾತನಾಡಿ, ಆಶಾ ಕಾರ್ಯಕರ್ತರ ಸಂಘವನ್ನು ಬಲಪಡಿಸಬೇಕು ಮತ್ತು ಅವರು ಎದುರಿಸುತ್ತಿರುವ ಸಮಸ್ಯೆಗಳ ವಿರುದ್ಧ ಬಲಿಷ್ಠ ಹೋರಾಟವನ್ನು ಕಟ್ಟುವ ದಿಕ್ಕಿನಲ್ಲಿ ಆಶಾ ಕಾರ್ಯಕರ್ತರು ಎದುರಿಸುವ ಸಮಸ್ಯೆಗಳ ಬಗ್ಗೆ ಈ ಸಮ್ಮೇಳನದಲ್ಲಿ ಚರ್ಚಿಸಿ ಮುಂದಿನ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುವುದು ಎಂದರು. ಸಂಘದ ಜಿಲ್ಲಾ ಕಾರ್ಯದರ್ಶಿ ಈರಮ್ಮ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಳೆದ 15 ವರ್ಷದಿಂದ ನಮ್ಮ ಸಂಘವು ಹಂತ ಹಂತವಾಗಿ ಹೋರಾಟ ನಡೆಸಿದ ಫಲವಾಗಿ ಆಶಾಗಳಿಗೆ ಸಮಾಜದಲ್ಲಿ ಗೌರವ ಸಿಕ್ಕಿದೆ. ಅದನ್ನು ಉಳಿಸಿ ಬೆಳೆಸಿ ಸಂಘವನ್ನು ಬಲಿಷ್ಠಗೊಳಿಸಬೇಕು ಎಂದರು. ಜಿಲ್ಲೆಯ ವಿವಿಧೆಡೆಯಿಂದ ನೂರಾರು ಆಶಾ ಕಾರ್ಯಕರ್ತರು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಸ್ಥಳಾಂತರಗೊಂಡ ಹೊನ್ನಟಗಿ ಗ್ರಾಮದಲ್ಲಿ ಅಕ್ರಮವಾಗಿ ನಿರ್ಮಿಸುತ್ತಿರುವ ಗುಡಿಸಲುಗಳನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳುವಂತೆ ದೇವದುರ್ಗ ದಲಿತ ಸಂರಕ್ಷಾ ಸಮಿತಿ ಒತ್ತಾಯಿಸಿದೆ. ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹೊನ್ನಟಗಿ ಗ್ರಾಮದಲ್ಲಿ ಈ ಹಿಂದೆ ಖಾನಾಪುರ ಸಮಾನಾಂತರದ ಸರ್ವೆ ನಲಂದ 1410 ಜಾಗದಲ್ಲಿ ತಾಲೂಕಿನ ವ್ಯಕ್ತಿಯಾದ ಹನುಮಂತ ಅವರು ರಾಯಚೂರಿನಿಂದ ಸ್ಥಳಾಂತರಕ್ಕೆ ಗ್ರಾಮದಲ್ಲಿ ಹಠಾತ್ ಗುಡಿಸಲು ತೆರವುಗೊಳಿಸಿ ಮನೆ ನಿರ್ಮಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕೂಡಲೇ ಈ ಸಂಬಂಧ ತಹಸೀಲ್ದಾರರಿಗೆ ಸೂಕ್ತ ಸೂಚನೆ ನೀಡಿ ಅನಧಿಕೃತವಾಗಿ ಗುಡಿಸಲುಗಳನ್ನು ತೆರವುಗೊಳಿಸಿ ಮನೆ ನಿರ್ಮಿಸುತ್ತಿರುವ ಹನುಮಂತ ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಹಾಗೂ ಅಕ್ರಮವಾಗಿ ನಿರ್ಮಿಸುತ್ತಿರುವ ಮನೆಗಳನ್ನು ತೆರವುಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇವರಿಗೆ ಸುಮಾರು ಸರಿ ಮನವಿ ಸಲ್ಲಿಸಿದರೂ ಸಹ ಇವರು ಕೆಲವು ಪುರಾರಿ ರಾಜಕಾರಣಿಗಳು ಮತ್ತು ಯಾವುದೇ ರೀತಿಯಲ್ಲಿ ನಮ್ಮ ಮನೆಯನ್ನು ಸದಸ್ಯರು ಸಾಧಾರಣ ಮಾಡುತ್ತಿದ್ದಾರೆ ಮತ್ತು ತಹಸೀಲ್ದಾರ್ ಸಾಹೇಬರಿಗೆ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರು ಇವರು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಸ್ಥಳ ಪರಿಶೀಲನೆ ಮಾಡಿ ಮನವಿ ಕೊಟ್ಟರೂ ಸಹ ಇಲ್ಲಿಯವರೆಗೆ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿರುವುದಿಲ್ಲ. ಕಾರಣ ತಹಸೀಲ್ದಾರರು ಭ್ರಷ್ಟಾಚಾರದಲ್ಲಿ ನೇರ ಭಾಗಿಯಾಗಿದ್ದಾರೆ ಕಂಡುಬರುತ್ತದೆ. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಭೀಮಣ್ಣ ಹದ್ದಿನಾಳ, ಮಹೇಶ್ ಹೊನ್ನಟಗಿ, ಲಿಂಗಪ್ಪ, ಅಬ್ರಮಪ್ಪ ಹೊನ್ನಟಗಿ, ಬೂದಿಬಸವ ಹದ್ದಿನಾಳ, ಪ್ರಜ್ವಲ್ ಹೊನ್ನಟಗಿ, ಬಸವರಾಜು ಹೊನ್ನಟಗಿ, ಯೂಸುಫ್ ಹೊನ್ನಟಗಿ ಸೇರಿದಂತೆ ಅನೇಕರಿದ್ದರು. ಸಿರವಾರ ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರ ಇರುವ ಫಿರ್ದೋಸಿ ಮಸೀದಿಗೆ ಬಿಯರ್ ಬಾಟಲಿಯಿಂದ ದಾಳಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ಆರೋಪಿಗಳನ್ನು ಪೊಲೀಸ್ ಇಲಾಖೆ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಗರ ನಾಯಕ, ರಂಗನಾಥ ಕುರುಬರು ಕೃಷ್ಣನಗರ, ಬಸವ ಕಬ್ಬೇರ, ಮಡಿ ವೀರೇಶ ಕಬ್ಬೇರ, ವಿಜಯ ಕೊಲ್ಲಿಮಿ, ಸಾಬಯ್ಯ ನಾಯಕ್, ಪರಶುರಾಮ ಜೋಗೇರ, ಸೆರವಾರ ಎಲ್ಲೂರು ಸೇರಿಕೊಂಡು ಮುಸ್ಲಿಂ ಬಾಂಧವರು ಫಿರ್ದೋಸ್ ಮಸೀದಿಯ ಪ್ರಾರ್ಥನಾ ಸ್ಥಳದಲ್ಲಿ ಈಶಾ ನಮಾಜ್ ಪ್ರಾರ್ಥನೆ ಮಾಡಿ ಮಸೀದಿಯಲ್ಲಿ ಕುರಾನ್ ಪಠಣ ಮಾಡುವ ಸಮಯದಲ್ಲಿ ಆರೋಪಿತರು ಮುಸ್ಲಿಂ ಧರ್ಮದ ಭಾವನೆಗೆ ಧಕ್ಕೆಯುಂಟು ಮಾಡುವ ಉದ್ದೇಶದಿಂದ ಮತ್ತು ಬಿಯರ್ ಬಾಟಲಿಯನ್ನು ಮಸೀದಿಯ ಕಬ್ಬಿಣದ ರಾಡುಗಳಿಗೆ ಹೊಡೆದಿದ್ದರಿಂದ ಮದ್ಯದ ಬಾಟಲಿ ಪುಡಿಯಾಗಿ ಗಾಜಿನ ಚೂರುಗಳು ಮಸೀದಿಯ ತುಂಬೆಲ್ಲ ಬಿದ್ದಿದ್ದರಿಂದ ಶಾಂತಿ ಕದಡುವ ದ್ವೇಷದಿಂದ ಇಂತಹ ಕೃತ್ಯವನ್ನು ಎಸಗಿರುತ್ತಾರೆ. ಇಂತಹ ಪ್ರಕ್ರಿಯೆಗಳನ್ನು ಗುರುತಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಕೊಟ್ಟ ದೂರಿನ ಆಧಾರದ ಮೇಲೆ ಸ್ಥಳದಲ್ಲಿರುವ ಸಿಸಿ ಕ್ಯಾಮೆರಾ ವೀಕ್ಷಣೆ ಮಾಡಿ ಮತ್ತು ವಿಚಾರಣೆ ಮಾಡಿದಾಗ ಸಾಗರ ನಾಯಕ, ರಂಗನಾಥ ಕುರುಬರು ಕೃಷ್ಣನಗರ, ಬಸವ ಕಬ್ಬೇರ, ಮಡಿ ವೀರೇಶ ಕಬ್ಬೇರ, ವಿಜಯ ಕೊಲ್ಲಿಮಿ, ಸಾಬಯ್ಯ ನಾಯಕ್, ಪರಶುರಾಮ ಜೋಗೇರ ಎಲ್ಲರೂ ಸೇರಿಕೊಂಡು ಈ ಕೃತ್ಯ ಮಾಡುವುದಾಗಿ ಒಪ್ಪಿಕೊಂಡಿರುತ್ತಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎಸ್ಸಿ/ಎಸ್ಟಿ ದೌರ್ಜನ್ಯ ತಡೆ ಜಿಲ್ಲಾ ಮಟ್ಟದ ಸಭೆ, ಪ್ರತಿ ತಿಂಗಳ ನಿಯಮಿತ ಸಭೆ ನಡೆಸಿ ದೂರುಗಳ ಇತ್ಯರ್ಥಪಡಿಸಿ ಡಿಸಿ ನಿತೀಶ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ, ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಬಂಧನಕ್ಕೆ ಆಗ್ರಹಿಸಿ ಜೆಡಿಎಸ್ ಪ್ರತಿಭಟನೆ. ಬೋವಿ ಸಮಾಜಕ್ಕೆ ಎಸ್ಸಿ ಪ್ರಮಾಣ ಪತ್ರ ನೀಡಲು ಅನಗತ್ಯ ಆಕ್ಷೇಪ, ರವಿಕುಮಾರ್ ಚಿಗರೆ ವಿರುದ್ಧ ಕ್ರಮಕ್ಕೆ ವೆಂಕಟೇಶ್ ಚಿಲಕದ್ ಆಗ್ರಹ. ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಟಿಎಸ್ಪಿ ಅನುದಾನ ಬಳಕೆ ಮಾಡದಂತೆ ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾವೇದಿಕೆ ಮನವಿ.
ಆಶಾ ಕಾರ್ಯಕರ್ತರ ಜಿಲ್ಲಾ ಮಟ್ಟದ ಸಮ್ಮೇಳನ. ಆಶಾ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಉದ್ಯೋಗ ಭದ್ರತೆ ನೀಡಲಿ ಸಂಧ್ಯಾ. ಕನಕ ಸಂಸ್ಕಾರ ಬಳಗದಿಂದ ಸೆಪ್ಟೆಂಬರ್ 14ರಿಂದ 16ರವರೆಗೆ ಸಿಂಧನೂರಿನಲ್ಲಿ ಹಾಲು ಮತ ವಧುವರರ ಸಮಾವೇಶ. ಬಸವರಾಜ ಗೋಡಿಹಾಳ. ಅಕ್ರಮ ಮನೆ ನಿರ್ಮಾಣ ತೆರವಿಗೆ ಒತ್ತಾಯ. ಸಿರವಾರ ಮಸೀದಿ ಮೇಲೆ ಬೀರ್ ಬಾಟಲ್ ಎಸೆದ 7 ಜನರ ಬಂಧನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.